ನಮಸ್ಕಾರ ನನ್ನ ಆತ್ಮೀಯ ಎಲ್ಲ ಸ್ನೇಹಿತರಿಗೆ. ಇವತ್ತಿನ ವಿಡಿಯೋದೊಳಗಡೆ ಬಹಳ ಸ್ಪೆಷಲ್ ವಿಡಿಯೋ ಇದೆ. ದಯವಿಟ್ಟು ಪೂರ್ತಿ ವಿಡಿಯೋ ನೋಡ್ಬೇಕು. ಹಾಗೆ ಪಟಕ್ನೆ ಲೈಕ್ ಮಾಡಬೇಕು. ವಿಡಿಯೋ ನೋಡಿ ಸುಮ್ ಹೋಗ್ಬಾರ್ದು, ಗೊತ್ತಾಗ್ತದೆ. ನೀವು ಇವತ್ತೇ ನನ್ನ ವಿಡಿಯೋ ನೋಡಾತೀರ ಅಂದ್ರೆ ಏನ್ ಮಾಡ್ಬೇಕಾ, ಪಟಕ್ನೆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಕೆಳಗೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣಿಸ್ತದೆ. ಸಬ್ಸ್ಕ್ರೈಬ್ ಮಾಡಿದ್ರಪ್ಪ ಅಂದ್ರೆ ನಾನು ಮಾಡೋದ ಈ ತರ ಹಲವಾರು ವಿಡಿಯೋಸ್ಗಳ ಮಾಹಿತಿ ನಿಮ್ ಫೋನ್ ಮೇಲೆ ಬರ್ತಾನೆ ಇರುತ್ತೆ. ಪಟ ವಿಡಿಯೋ ಫ್ರೀ ಇದ್ದಾಗ ಈ ತರ ವಿಡಿಯೋಸ್ ಗಳನ್ನ ನೋಡಿ ಫೋಟೋಶಾಪ್ ಅನ್ನ ಕಲಿತಾರಿ. ಇವತ್ತಿನ ಈ ಕ್ಲಾಸ್ ಒಳಗೆ ಏನ್ ಗೊತ್ತಾಗುತ್ತೆ ಅಂದ್ರೆ ಬ್ಯಾನರ್ಸ್ ಗಳನ್ನ ನಾವು ಯಾವ ತರ ಡಿಸೈನ್ ಮಾಡಬಹುದು. ಬ್ಯಾನರ್ಸ್ ಆಗಿರ್ಬೋದು ಅಂದ್ರೆ ಯಾವ ಬ್ಯಾನರ್ ಅಂದ್ರೆ ಹಬ್ಬ ಹರಿದಿನಗಳು ಬರ್ತಾವ, ಯಾವ್ದೋ ನಮ್ಮ ಹಿತೈಷಿಗಳದ ಬರ್ತ್ಡೇ ಇರ್ತದ, ಅಥವಾ ಮುಂದೆ ಬರ್ತಕ್ಕಂತ ಒಂದು ಗಣೇಶ ಹಬ್ಬ ಆಗಿರ್ಬೋದು, ಅಥವಾ ಶಿವಾಜಿ ಜಯಂತಿ ಆಗಿರ್ಬೋದು, ಹನುಮಾನ್ ಜಯಂತಿ, ಈ ತರ ಹಲವಾರು ಜಯಂತಿಗಳು ಬರ್ತಾವ, ರಾಷ್ಟ್ರೀಯ ಹಬ್ಬಗಳು ಬರ್ತಾವ. ಅವಾಗ ಏನ್ ಮಾಡೋದು, ವಿಶ್ ಮಾಡ್ಬೇಕಾಗಿದೆ ಅಥವಾ ಶುಭ ಕೋರ್ಬೇಕಾಗಿದೆ ಅಂದ್ರೆ ಏನ್ ಮಾಡ್ಬೇಕಾಗ್ತದೆ, ನಾವು ಯಾರಿಗೊಬ್ರಿಗೆ ಫೋನ್ ಹಚ್ಚಿ ಸರ್ ನಮ್ದು ಒಂದು ವಿಶ್ ಮಾಡ್ರಿ, ಯಾರ್ದೋ ಒಂದು ಬರ್ತ್ಡೇ ಇದೆ, ಅಲ್ಲಿ ಒಂದು ನನ್ನ ಸಣ್ಣದ ಒಂದು ಫೋಟೋ ಹಾಕಿ ಅವ್ರದ್ದು ಫೋಟೋ ಹಾಕಿ ಒಂದು ಬ್ಯಾನರ್ ಮಾಡಿಕೊಡ್ರಿ, ಒಂದು ಪೋಸ್ಟರ್ ಮಾಡಿಕೊಡ್ರಿ ಅಂತ ಫೋನ್ ಹಾಕಿ ಒಂದು 200 ರೂಪಾಯಿ ಅವ್ರಿಗೆ ಕೊಟ್ಟು ಮಾಡಿಸ್ಕೊಂಡಿರ್ತೀವಿ. ಈ ತರ ತುಂಬಾ ಜನರಿಗೆ ಕನ್ಫ್ಯೂಸ್ ಆಗಿರುತ್ತೆ, ತುಂಬಾ ಜನರಿಗೆ ಪ್ರಾಬ್ಲಮ್ ಇದೆ, ಪ್ರತಿಯೊಬ್ಬರಿಗೂ ಕೂಡ ಪ್ರಾಬ್ಲಮ್ ಆಗಿರುತ್ತೆ. ಪ್ರತಿಯೊಬ್ಬನು ಕೂಡ ಏನ್ ಮಾಡ್ತಾರೆ, ಸೋಷಿಯಲ್ ಮೀಡಿಯಾದೊಳಗಡೆ ಮಿಂಚಬೇಕು ಅಂತ ಪ್ರತಿಯೊಬ್ಬಂದು ಕೂಡ ಆಸೆ ಆಗಿರುತ್ತೆ. ಬಟ್ ಏನ್ ಮಾಡೋದ, ಡಿಸೈನ್ ಮಾಡ್ಲಿಕ್ಕೆ ಆಗೋದಿಲ್ಲ, ಬರೋದಿಲ್ಲ. ಹಾಗಾಗಿ ಬೇರೆಯವರ ಡಿಸೈನ್ ಮಾಡೋದನ್ನ ಅಷ್ಟೇ ನೋಡ್ತೀವಿ, ನೋಡೋ ಹೆಂಗ್ ಮಾಡ್ಯಾರ, ಅವ್ರದ್ದು ಫೋಟೋ ತೆಗೆದು ನಮ್ಮ ಫೋಟೋ ಹಾಕ್ಬಿಡ್ತೀವಿ ಅಲ್ಲಿ, ಹೌದಿಲ್ಲ? ಈ ತರ ಹಲವಾರು ಡಿಸೈನ್ಸ್ ಗಳನ್ನ ನಾವು ನೋಡ್ತಾ ಇರ್ತೀವಿ. ಅದೇ ಡಿಸೈನ್ಸ್ ಅನ್ನ ನೀವು ಓನ್ ಮನೆಯಲ್ಲೇ ಕೂತ್ಕೊಂಡು ಪ್ರತಿಯೊಂದು ಹಬ್ಬಗಳಾಗಿರ್ಬೋದು, ಬರ್ತ್ಡೇಗಳಾಗಿರ್ಬೋದು, ಭಾವಪೂರ್ವ ಶ್ರದ್ಧಾಂಜಲಿ ಆಗಿರ್ಬೋದು, ಎಲ್ಲಾ ತರಹದ ಬ್ಯಾನರ್ಸ್ ಗಳನ್ನ ಯಾವ ತರ ಮಾಡಬಹುದು ಅನ್ನೋದನ್ನ ಒಂದು ಟೆಕ್ನಿಕ್ಸ್ ಅನ್ನ ಹೇಳ್ಕೊಡ್ತೀನಿ. ಇದನ್ನೇ ಉಪಯೋಗ ಮಾಡಿಕೊಂಡು ನೀವು ಪ್ರತಿಯೊಂದು ಬ್ಯಾನರ್ಸ್ ಗಳನ್ನ ರೆಡಿ ಮಾಡಬಹುದು. ಗೊತ್ತಾಗ್ತಿದೆ? ಪ್ರತಿಯೊಂದು ಬ್ಯಾನರ್ಸ್ ಆಗಿರ್ಬೋದು, ಎಲ್ಲ ಹೇಳಕತ್ತೀನಲ್ಲ, ವಿಷ್ಣು ಮಾಡಬಹುದು, ಎಲ್ಲಾನು ಮಾಡಬಹುದು. ಓಕೆ, ಯಾವ ತರ ಮಾಡಬಹುದು? ಫಸ್ಟ್ ನಾನೇನ್ ಮಾಡ್ತಾ ಇದ್ದೀನಿ, ಸ್ಟಾರ್ಟ್ ಒಳಗೆ ಹೋಗಿ ಫಸ್ಟ್ ಮೊಟ್ಟ ಮೊದಲಿಗೆ ಅಡೋಬ್ ಫೋಟೋಶಾಪ್ 7.0 ನಿಮ್ಮ ಕಂಪ್ಯೂಟರ್ ಒಳಗೆ ಇರಬೇಕು. ನಾನೇನ್ ಮಾಡ್ತಾ ಇದ್ದೀನಿ, ಅಡೋಬ್ ಫೋಟೋಶಾಪ್ 7.0 ಓಪನ್ ಮಾಡ್ಕೋತಾ ಇದ್ದೀನಿ. ಮೊದಲಿಗೆ ಓಪನ್ ಮಾಡ್ಕೊಳ್ಳೋಣ ಸಾಫ್ಟ್ವೇರ್. ಇದೇನ್ ಟೆಕ್ನಿಕ್ಸ್ ಹೇಳ್ಕೊಡ್ತೀನಿ, ಈ ಟೆಕ್ನಿಕ್ಸ್ ಅನ್ನ ಪ್ರತಿಯೊಂದು ನೀವೇನ್ ಡಿಸೈನ್ ಮಾಡ್ತಿರಲ್ಲ ಎಲ್ಲದಕ್ಕೂ ಉಪಯೋಗವಾಗುವಂತ ಟೆಕ್ನಿಕ್ಸ್ ಇದು. ಇದರಲ್ಲಿ ಯಾವ ಟೂಲ್ಸ್ ಅನ್ನ ಯೂಸ್ ಮಾಡ್ತೀನೋ ಅದೇ ಟೂಲ್ಸ್ ಅನ್ನ ನೀವು ಬೇರೆ ಬೇರೆ ಫೋಟೋಸ್ ಕೂಡ ಯೂಸ್ ಮಾಡ್ಕೋಬಹುದು. ನನ್ಗೆ ಇವಾಗ ಏನ್ ತಿಳಿಸ್ಕೊಡ್ತಾ ಇದ್ದೇನೆ ಅಂದ್ರೆ, ಮುಂದೆ ಬರುವಂತ ಗಣೇಶ ಚತುರ್ಥಿ ಆಗಿರ್ಬೋದು ಅಥವಾ ಗಣೇಶ ಹಬ್ಬ ಬರ್ತಾ ಇದೆ, ಆ ಹಬ್ಬಕ್ಕೆ ನಾವು ಶುಭಾಶಯನ ಕೋರ್ಬೋದು ಅಥವಾ ವಿಶೇಷನ ಮಾಡಬಹುದು. ಯಾವ ತರ ಪೋಸ್ಟರ್ಸ್ ರೆಡಿ ಮಾಡ್ಕೋಬಹುದು. ನಿಮ್ಗೆಲ್ಲರಿಗೂ ಗಣೇಶ ಚತುರ್ಥಿ ಹಾರ್ದಿಕ ಶುಭಾಶಯಗಳು ಅಂತೇಳಿ ಈ ತರ ಪೋಸ್ಟರ್ಸ್ ಗಳು ಹಲವಾರು ಜನ ಮಾಡ್ತಾರೆ. ಅದೇ ತರ ನಮ್ದು ಗ್ರೂಪ್ ಇತ್ತು ಅಂದ್ರೆ, ನಾವು ಕೂಡ ನಮ್ಮ ಫ್ರೆಂಡ್ ಸರ್ಕಲ್ ಇತ್ತು ಅಂದ್ರೆ ಎಲ್ಲಾರ್ದು ಫೋಟೋ ಹಾಕೊಂಡು ನಾವು ಯಾವ ತರ ಮಾಡಬಹುದು ಅನ್ನೋದನ್ನ ಈ ವಿಡಿಯೋದೊಳಗೆ ಗೊತ್ತಾಗುತ್ತೆ. ಪ್ರತಿಯೊಂದು ಹಬ್ಬ ಹರಿದಿನಗಳನ್ನ ಮಾಡಬಹುದು ನೀವು. ಓಕೆ, ಈ ತರ ಬಂದಾಗ ಮೊದಲಿಗೆ ಒಂದು ಸೈಜ್ ಅನ್ನ ತಗೋಬೇಕಾಗುತ್ತೆ. ಇಲ್ಲಿಂದ ಫೈಲ್ ಒಳಗೆ ಹೋಗಿ ನ್ಯೂ ಸೈಜ್ ಅನ್ನೋದ್ ಮೇಲೆ ಕ್ಲಿಕ್ ಮಾಡ್ಕೊಂಡು 5:7 ಅನ್ನೋ ಒಂದು ಫೈಲ್ ಅನ್ನ ನಾನು ತಗೊಂಡ್ಬಿಡ್ತೀನಿ. ಓಕೆ, ಬರ್ತಿದ್ಯಾ? ಇದನ್ನ ಮ್ಯಾಕ್ಸಿಮೈಸ್ ಮಾಡ್ಕೊಳ್ಳೋಣ. ಮ್ಯಾಕ್ಸಿಮೈಸ್ ಮಾಡ್ತಿದ್ದಾನೆ. ಇವಾಗ ಏನ್ ಮಾಡ್ಬೇಕಾಗಿದೆ, ಇದರ ಮೇಲೆ ಒಂದು ಗಣೇಶ ಫೋಟೋನ ತರಬೇಕಾಗಿದೆ. ಅವಾಗ ನೀವು ಆನ್ಲೈನ್ ಒಳಗೂ ಕೂಡ ಸಿಗುತ್ತೆ, ಆನ್ಲೈನ್ ಒಳಗೂ ಕೂಡ ಸಿಗ್ತದೆ ಗಣಪತಿ ಫೋಟೋ, ಅಲ್ಲಿಂದ ಕೂಡ ನೀವು ತಗೋಬಹುದು. ನಾನು ಕೂಡ ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೀನಿ. ಅದೇ ಫೋಟೋನ ನಾನು ಇಲ್ಲಿ ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡ್ಕೋತೀನಿ. ಇಲ್ಲಿಂದ ಮಿನಿಮೈಸ್ ಮಾಡ್ಕೊರಿ. ನನ್ನ ಕಡೆ ಇರ್ತಕ್ಕಂಥ ಒಂದು ಗಣೇಶನ ಫೋಟೋನ ನಾನು ಇಲ್ಲಿ ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡ್ಕೋತಾ ಇದ್ದೀನಿ. ಎಲ್ಲಿದೆ ನೋಡಿ, ಇಲ್ಲಿ ನೋಡ್ಬೇಕು, ಇಲ್ಲಿ ಡೆಸ್ಕ್ಟಾಪ್ ಮೇಲೆ ಇಟ್ಕೊಂಡಿದ್ದೀನಿ. ನೋಡೋಣ, ನಾನು ಸೇವ್ ಮಾಡಿರ್ತಕ್ಕಂಥ ಗಣೇಶನ್ ಫೋಟೋ ಇದೆಯಾ, ಇಲ್ಲೇ ಇರ್ಬೋದು, ನೋಡ್ತಾ ಇದ್ದೀನಿ. ಓಕೆ, ಇಲ್ಲೊಂದು ಫೋಟೋ ಇದೆ, ನೋಡೋಣ. ಈ ಫೋಟೋ ಬೇಕಾಗಿಲ್ಲ ನನಗೆ, ಇನ್ನೊಂದು ಫೋಟೋ ಇದನ್ನ ತಗೊಂಡ್ಬಿಡ್ತೀನಿ. ನಾನು ಒಂದು ಡೌನ್ಲೋಡ್ ಮಾಡಿರ್ತಕ್ಕಂಥ ಫೋಟೋ ಇದೆ ನನ್ನ ಕಡೆ. ಇದನ್ನ ಏನ್ ಮಾಡ್ಕೋತೀನಿ, ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡ್ಕೊಂಡು ಇಲ್ಲಿಂದ ಪೇಸ್ಟ್ ಮಾಡ್ಬಿಡ್ತೀನಿ. ಬಂದಿದ್ಯಾ? ಇದೇ ಫೋಟೋನ ಸೈಡಿಗೆ ಬಂದಾಗ ನಾನು ಏನ್ ಮಾಡ್ತೀನಿ, ಜಗ್ಗಿ ನಮ್ಮ ಪೇಜ್ ಮೇಲೆ ಇಟ್ಕೊಳ್ಳೋಣ. ಇದನ್ನ ಕ್ಲೋಸ್ ಮಾಡ್ಕೊಂಡ್ಬಿಡೋದು. ಒಂದು ಫೋಟೋನ ತಗೊಂಡಿದ್ದೀನಿ, ಮತ್ತೆ ಇನ್ನೊಂದು ಫೋಟೋ ಬೇಕಾಗಿದೆ, ಡೌನ್ಲೋಡ್ ಮಾಡ್ಕೊಂಡು ಬಿಡೋಣ. ಎಲ್ಲಿ ಸ್ಟಾರ್ಟ್ ಒಳಗೆ ಹೋಗಿ ಇಲ್ಲಿಂದ ಗೂಗಲ್ ಕ್ರೋಮ್ ಅನ್ನ ಓಪನ್ ಮಾಡ್ಕೋತಾ ಇದ್ದೀನಿ. ಓಪನ್ ಮಾಡ್ತಿದ್ದಾಗನೆ ಸಪೋಸ್ ನಾನು ಡೌನ್ಲೋಡ್ ಮಾಡಿರೋ ಫೋಟೋ ಇತ್ತು ಅಂದ್ರೆ ಇಲ್ಲಿಂದ ಕೂಡ ನೋಡ್ಬೋದು. ಎಲ್ಲಿದೆ ನೋಡೋಣ. ಇಲ್ಲಿಂದ ಹೋಗ್ಬಿಟ್ಟಿದೆ, ಅದು ರೀಟ್ರೈ ಮಾಡ್ಕೊಳ್ಳೋಣ ಒಂದ್ಸಾರಿ. ಓಕೆ, ರೀಟ್ರೈ ಮಾಡ್ಕೋತಿದ್ದಾನೆ. PNG ಫೈಲ್ ಇದೆ, ಇದನ್ನೇ ಓಪನ್ ಫೋಲ್ಡರ್ ಅಂತ ಮಾಡ್ತಾ ಇದ್ದೀನಿ. ಇಲ್ಲಿದೆ ಫೋಟೋ, ಇದನ್ನೇ ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡ್ಕೊಂಡು ಫೋಟೋಶಾಪ್ ಒಳಗಡೆ ನಾನು ತಂದು ಇಲ್ಲಿ ಬಿಟ್ಬಿಡ್ತೀನಿ. ಓಕೆ, ಈ ತರ ಬತ್ತು ನಾನು ತಗೊಂಡಿರೋ ಫೋಟೋ. ಇದನ್ನ ಏನ್ ಮಾಡ್ಕೋತೀನಿ, PNG ಫೈಲ್ ತಗೊಂಡಿದ್ದೀನಿ. ಹಿಂದ್ಗಡೆ ಬ್ಯಾಕ್ ಗ್ರೌಂಡ್ ಇಲ್ಲಾರ ಫೈಲು ಕೂಡ ಸಿಗುತ್ತೆ. ಫೈಲ್ ಇದ್ರೂ ಕೂಡ ಅದನ್ನ ರಿಮೂವ್ ಮಾಡ್ಕೋಬಹುದು ಕಲರ್. ಓಕೆ, ಈ ತರ ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡ್ಕೊಳ್ಳೋಣ. ಇದನ್ನೇ ಕ್ಲೋಸ್ ಮಾಡ್ಕೋತಾ ಇದ್ದೀನಿ. ನೋ ಅಂತೇಳಿ ಇದನ್ನ ಮ್ಯಾಕ್ಸಿಮೈಸ್ ಮಾಡ್ಕೊಂಡು ಈ ತರ ಮೇಲ್ಗಡೆ ಇಟ್ಕೊಳ್ಳೋಣ. ಇದೇ ಫೋಟೋನ ಇಲ್ಲಿ ಸೈಡ್ಗೆ ಇಟ್ಕೊಂಡ್ಬಿಡ್ತೀನಿ ನಾನು. ಇಲ್ಲಿ ಇನ್ನೂ ಸ್ವಲ್ಪ ದೊಡ್ಡ ಮಾಡ್ಬೇಕಾಗಿದೆ ಅಂದ್ರೆ ಸ್ವಲ್ಪ ಅಲ್ಟ್ ಹಿಡಿದು ಪೇಜನ್ನ ದೊಡ್ಡ ಮಾಡ್ಕೊರಿ. ಇದನ್ನು ಕೂಡ ಸ್ವಲ್ಪ ದೊಡ್ಡ ಮಾಡ್ಬೇಕಾಗಿದೆ ಅಂದ್ರೆ ಸ್ವಲ್ಪ ಎರೇಜರ್ ಮಾಡ್ಕೊಳ್ಳೋಣ. ಹಿಂದ್ಗಡೆ ಇಲ್ಲಿ ಬ್ಯಾಕ್ ಗ್ರೌಂಡ್ ಇದ್ರೂ ಕೂಡ ಎರೇಜರ್ ಸೇವ್ ಮಾಡಬಹುದು. ಯಾವ ತರ ಇಲ್ಲಿ ಎರೇಜರ್ ಟೂಲ್ ಇರುತ್ತೆ, ಇಲ್ಲಿಂದ ಬ್ರಷ್ ಅನ್ನ ಸೆಲೆಕ್ಷನ್ ಮಾಡ್ಕೊರಿ. ಸ್ಮೂತ್ ಬ್ರಷ್ ಅನ್ನ ತಗೋಬೇಕಾಗ್ತದೆ ಎರೇಜರ್ ಮಾಡ್ಲಿಕ್ಕೆ. ಈ ತರ ಬ್ರಷ್ ಅನ್ನ ತಗೊಳ್ಳೋಣ. ತಗೋತಿದ್ದಾಗನೆ ಈ ತರ ಸ್ಮೂತ್ನೆಸ್ ಒಳಗಡೆ ಏನ್ ಮಾಡ್ಕೋತೀನಿ, ನಾನು ಎರೇಜರ್ನ ಮಾಡ್ಕೊಂಡ್ಬಿಡ್ತೀನಿ. ಆಗಿದೆಯಾ? ಈ ತರ ಎರೇಜರ್ನ ನಾನು ಮಾಡ್ಕೊಂಬಿ. ಇದೇ ಎರೇಜರ್ ಮಾಡಿರೋದನ್ನೇ ನಾನು ಏನ್ ಮಾಡ್ತೀನಿ, ಈ ತರ ಲೈಟ್ ಆಗಿ ಇಲ್ಲಿ ಇಟ್ಕೊಂಡು ನಾವು ಸ್ವಲ್ಪ ದೊಡ್ಡ ಮಾಡ್ಬೇಕಾಗಿದೆ ಅಂದ್ರೆ ಎಡಿಟ್ ಒಳಗೆ ಹೋಗಿ ಟ್ರಾನ್ಸ್ಫಾರ್ಮ್ ಒಳಗಡೆ ಸ್ಕೇಲ್ ಅನ್ನೋದು ಸಿಗುತ್ತೆ. ಶಿಫ್ಟ್ ಹಿಡಿದು ಈ ತರ ಸ್ಕೇಲ್ ಮಾಡ್ಕೊಂಡ್ಬಿಡೋಣ. ಈ ತರ ಬರುತ್ತೆ, ಎಂಟರ್ ಮಾಡ್ಕೊಳ್ಳೋಣ. ಈ ತರ ಬಂದಿರೋದು ಇಷ್ಟೇ ಇರಲಿ. ಇದೇ ಗಣೇಶನ್ ಫೋಟೋ ಈ ಕಡೆ ತಗೊಂಡು ಹೋಗ್ಬೇಕು ನಾನು ಇನ್ನೊಂದು. ಅವಾಗ Ctrl+J ಮಾಡ್ಕೊಳ್ಳೋಣ, ಡೂಪ್ಲಿಕೇಟ್ ಆಗುತ್ತೆ. ಇದನ್ನ ಈ ಕಡೆ ಸರಿಸ್ಕೊಂಡ್ಬಿಟ್ಟು ಇದನ್ನ Ctrl+T ಮಾಡ್ಕೊಂಡು ರೈಟ್ ಕ್ಲಿಕ್ ಮಾಡಿ ಇಲ್ಲಿಂದ ಫಿಲ್ ಹಾರಿಜಾಂಟಲ್ ಅನ್ನೋದು ಬರುತ್ತೆ, ಅದನ್ನು ಕೂಡ ನಾವು ಈ ತರ ಇಟ್ಕೊಂಡ್ಬಿಡ್ಬೋದು.
ಇರ್ಲಿಷ್ಟು ಈ ತರನ ಎಂಟರ್ ಮಾಡ್ಕೋತಾ ಇದೀನಿ. ಗಣೇಶನ್ ಫೋಟೋ ಸೆಂಟ್ರಲ್ ಇರೋದನ್ನ ಈ ತರ ಸ್ವಲ್ಪ ಸರ್ಚ್ಕೊಂಡ್ಬಿಡೋಣ. ಓಕೆ, ಮೇಲ್ಗಡೆ ಮತ್ತೆ ನನಗೊಂದು ಇಲ್ಲಿ ಮೇಲ್ಗಡೆ ಒಂದು ಡಿಸೈನ್ ಹಾಕ್ಬೇಕಾಗಿದೆ. ಸ್ವಲ್ಪ ಇದು ಇಷ್ಟೇ ಇರ್ಲಿ ಪರವಾಗಿಲ್ಲ. ಇಲ್ಲಿ ಮೇಲ್ಗಡೆ ಒಂದು ಡಿಸೈನ್ ಹಾಕ್ಬೇಕಾಗಿದೆ ಅಂದ್ರೆ ಇದನ್ನ ಮಿನಿಮೈಸ್ ಮಾಡ್ಕೊಂಡು ನನ್ನ ಕಡೆ ಇರ್ತಕ್ಕಂಥ ಡಿಸೈನ್ ನಾನು ಓಪನ್ ಮಾಡ್ಕೋತಾ ಇದ್ದೀನಿ. ಅದನ್ನು ಕೂಡ ಆನ್ಲೈನ್ ಒಳಗೆ ಸಿಗ್ತಾವ, ಡೌನ್ಲೋಡ್ ಮಾಡ್ಕೋರಿ. ಏನ್ ದೊಡ್ಡ ವಿಷಯ ಅಲ್ಲ, ಬೇಕಾದ ಏನೇನೋ ಡೌನ್ಲೋಡ್ ಮಾಡ್ಕೋತಿರತ್ತ. ಇಂಥ ಡೌನ್ಲೋಡ್ ಮಾಡ್ಲಿಕ್ಕೆ ಬಹಳ ಸುಲಭವಾಗಿರ್ತಕ್ಕಂಥ ಕೆಲಸ ಇವೆಲ್ಲ ಡೌನ್ಲೋಡ್ ಮಾಡ್ಕೋಬಹುದು. ಇದರಲ್ಲಿ ಇಲ್ಲಿ ತೋರಣ ಇದೆ, ಇದನ್ನೇ ನಾನೇನ್ ಮಾಡ್ಕೋತಾ ಇದ್ದೀನಿ, ಇದನ್ನ ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನೋಡಿ ಓಪನ್ ಆಯ್ತು. ಓಪನ್ ಆಗ್ತಿದ್ದಾನೆ. ಇವಾಗ ಏನ್ ಮಾಡ್ಬೇಕಾಗಿದೆ, ಇದನ್ನಷ್ಟೇ ನನಗೆ ಬೇಕಾಗಿದೆ ಅಂದ್ರೆ ಇದನ್ನ ಯಾವುದು ಇಲ್ಲಿ ಮ್ಯಾಜಿಕ್ ವಿಂಡೋ ತಗೊಂಡಿದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋದು, ಎರಡು ಕಡೆ ಶಿಫ್ಟ್ ಹಿಡಿದು ಕ್ಲಿಕ್ ಮಾಡ್ತಿದ್ದಾನೆ. ಕಂಟ್ರೋಲ್ ಶಿಫ್ಟ್ ಐ, ಬರೀ ಅಷ್ಟೇ ಸೆಲೆಕ್ಷನ್ ಆಗ್ಬೇಕು ನನಗೆ ಇಲ್ಲಿ ಅಷ್ಟೇ. ಅಂದ್ರೆ ಮೂಟೂಲ್ ತಗೊಂಡಿದ್ದನ್ನ ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡ್ಕೋರಿ, ನಮ್ಮ ಪೇಜ್ ಮೇಲೆ ಬಂದ್ಬಿಡುತ್ತೆ. ಆಮೇಲೆ ಇದನ್ನ ಕ್ಲೋಸ್. ಓಕೆ, ಮ್ಯಾಕ್ಸಿಮೈಸ್. ಇದನ್ನ ಇಷ್ಟು ಇಟ್ಕೊಳ್ಳೋಣ. ಇಲ್ಲೇನು ಕೆಳಗಡೆ ಏನಿದೆಯಲ್ಲ ಡಿಲೀಟ್ ಮಾಡ್ಕೊಳ್ಳೋಣ. ಅದು ಈ ತರ ಸೆಲೆಕ್ಷನ್ ತಗೊಂಡು ಡಿಲೀಟ್ ಮಾಡ್ಕೊಂಡಿದ್ದೀವಾ, ಡಿಲೀಟ್ ಅನ್ನ ಫ್ರೆಶ್ ಮಾಡಿ ಡಿಲೀಟ್ ಆಗಿಬಿಡುತ್ತೆ. ಅದಾದ್ಮೇಲೆ ಇಷ್ಟೆಲ್ಲ ಡಿಲೀಟ್ ಆಯ್ತು. ಇದನ್ನೇ ಇವಾಗ ಮೇಲ್ಗಡೆ ತಗೊಂಡೋಗಿ ಆಡ್ ಮಾಡ್ಬೋದು. ಇದು ಸ್ವಲ್ಪ ಕೆಳಗಡೆ ತಗೊಳ್ಳೋಣ. ಇದು ಇನ್ನೂ ಸ್ವಲ್ಪ ಎಲ್ಲಾ ಕಡೆ ಬರಬೇಕಾಗಿತ್ತು ಅಂದ್ರೆ ಇದನ್ನೇ ಕಂಟ್ರೋಲ್ ಜೆ ಮಾಡ್ಕೊಂಡು ಎರಡು ಮಾಡಿಬಿಡೋದು. ಎರಡು ಮಾಡಿಬಿಟ್ಟವಪ್ಪ ಅಂದ್ರೆ ಕರೆಕ್ಟ್ ಬಂದ್ಬಿಡುತ್ತೆ. ಓಕೆ, ಬತ್ತಾ ಇದನ್ನೇ ಇನ್ನೂ ಸ್ವಲ್ಪ ಕೆಳಗಡೆ ತಗೋಬಹುದು, ಅಥವಾ ಇಷ್ಟಿರ್ಲಿ ಪರವಾಗಿಲ್ಲ. ಇದನ್ನು ಕೂಡ ಇಷ್ಟಿರ್ಲಿ, ಏನು ಅಭ್ಯಂತರ ಇಲ್ಲ. ಇದನ್ನೇ ಸ್ವಲ್ಪ ಕೆಳಗಡೆ ತಗೊಂಡೋಗ್ಬಿಡೋಣ. ಓಕೆ, ಈ ತರ ರೆಡಿ ಆಗಿದೆ. ಓಕೆ, ತೋರಣವನ್ನು ಕೂಡ ನಾನು ಮೇಲ್ಗಡೆ ಹಾಕಿದ್ದೀನಿ. ಈ ತರ ಇಮೇಜ್ ಕೂಡ ಹಾಕ್ಬಿಟ್ಟಿದ್ದೀನಿ. ಈಗ ನೆಕ್ಸ್ಟ್ ಏನ್ ಮಾಡ್ಬೇಕಾಗಿದೆ, ಇಲ್ಲಿ ಬರಿಬೇಕಾಗಿದೆ. ನಮ್ಗೆ ಏನಕ್ಕೆ ಬರಿಬೇಕಾಗಿದೆ, ಇಲ್ಲಿ ನಾನು ಟೈಪ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮ್ಗೂ ಹಾಗೂ ನಿಮ್ಮ ಕುಟುಂಬದವರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಅಂತ ಕೋರ್ತಾ ಇದ್ದೀನಿ. ಇದನ್ನೇ ಸೆಲೆಕ್ಟ್ ಮಾಡ್ಕೊಂಡು ಕಂಟ್ರೋಲ್ ಸಿ ಕಾಪಿ, ಕಂಟ್ರೋಲ್ ಸಿ, ಇಲ್ಲಾಂದ್ರೆ ರೈಟ್ ಕ್ಲಿಕ್ ಮಾಡ್ಕೊಂಡು ಕತ್ತರಿಸು, ಕ್ಲೋಸ್. ಇದನ್ನೇ ಟಿ ಮೇಲೆ ಕ್ಲಿಕ್ ಮಾಡ್ಕೊಂಡು ಪಟ್ನಲ್ಲಿ ಕ್ಲಿಕ್ ಮಾಡಿ ಏನ್ ಮಾಡೋ, ರೈಟ್ ಕ್ಲಿಕ್ ಮಾಡಿ ಇದನ್ನ ಪೇಸ್ಟ್ ಮಾಡಿಬಿಡೋದು. ಬತ್ ನೋಡ್ರಿ, ನಾನು ಟೈಪ್ ಮಾಡಿರೋದು ಪೂರ್ತಿ ಬಂದಿದೆ. ಇದನ್ನೇ ಸ್ವಲ್ಪ ಸಣ್ಣ ಮಾಡ್ಬೇಕಾಗಿತ್ತು ಅಂದ್ರೆ ಇಲ್ಲಿ ಕ್ಯಾರೆಕ್ಟರ್ಸ್ ಅಂತ ಸಿಗುತ್ತೆ. ಸಪೋಸ್ ಇದು ಇರ್ಲಿಲ್ಲ ಅಂದ್ರೆ ಎಲ್ಲಿರುತ್ತೆ, ವಿಂಡೋಸ್ ಒಳಗೆ ಹೋಗಿ ಕ್ಯಾರೆಕ್ಟರ್ಸ್ ಅನ್ನೋದು ಸಿಗುತ್ತೆ. ಇಲ್ಲಿಂದ ನೀವೇನ್ ಮಾಡ್ಬೋದು, ಅಕ್ಷರಗಳ ಸೈಜ್ ಕೂಡ ಸಣ್ಣ ಮಾಡ್ಬೋದು. ಇನ್ನೂ ಸಣ್ಣ ಮಾಡ್ಬೇಕಾಗಿದೆ ಅಂದ್ರೂ ಕೂಡ ನಾವೇನ್ ಮಾಡ್ಬೋದು, 24 ಬಂದಿದ್ಯಾ. ಇದನ್ನೇ ನಾನೇನ್ ಮಾಡ್ಕೋತಾ ಇದ್ದೀನಿ, ಇದ್ರೊಳಗೆ ಸ್ವಲ್ಪ ಎಡಿಟ್ ಮಾಡ್ಕೋತೀನಿ. ಇದನ್ನೇ ಕಂಟ್ರೋಲ್ ಎಕ್ಸ್ ಕಟ್ ಮಾಡ್ಕೋತೀನಿ ಅದರಲ್ಲಿ, ಮತ್ತೆ ಕಂಟ್ರೋಲ್ ವಿ ವಾಪಸ್ ಸಪ್ರೇಟ್ ಮಾಡ್ಕೊಂಡು ಗೌರಿ ಗಣೇಶ ಹಬ್ಬದ ಅಂತಿದೆಯಲ್ಲ ಅದನ್ನ ಎಂಟರ್ ಮಾಡ್ಕೋತೀನಿ. ಆರ್ಥಿಕ ಶುಭಾಶಯಗಳು ಇದನ್ನು ಕೂಡ ಎಂಟರ್ ಮಾಡ್ಕೊಳ್ಳೋಣ. ಇವಾಗ ಏನ್ ಮಾಡೋಣ, ಇಲ್ಲಿ ಇಟ್ಕೊಂಡು ಇದನ್ನ ಸೆಂಟರ್ ಒಳಗೆ ತಗೋಬೇಕಲ್ಲ, ಪ್ಯಾರಾಗ್ರಾಫ್ಸ್ ತಗೊಳ್ಳೋಣ. ಸೆಂಟರ್ ಅಲೈನ್ಮೆಂಟ್ ಅಂದ್ರೆ ನಡು ಆಗ್ಬಿಡ್ತಾವ. ಇದನ್ನ ಇನ್ನೂ ಸ್ವಲ್ಪ ದೊಡ್ಡದು ಮಾಡ್ಬೇಕಾಗಿತ್ತು ಅಂದ್ರೆ ಈ ತರ ದೊಡ್ಡದಾಗಿ ಮಾಡ್ಬೋದು. ಓಕೆ, ಇಷ್ಟಿರಲಿ. ಈ ಕಡೆ ನಾವು ಫೋಟೋ ಹಾಕಬೇಕಾಗಿದೆ, ಅದನ್ನು ಕೂಡ ಹಾಕೊಳ್ಳೋಣಂತೆ. ನಿಮಗೂ ನಿಮ್ಮ ಕುಟುಂಬದವರಿಗೂ ಇದೆಯಲ್ಲ, ನಿಮ್ಮ ಕುಟುಂಬದವರಿಗೂ ಅಂತೇಳಿ ಕೆಳಗೆ ಹಾಕ್ಬಿಡೋಣ. ಓಕೆ, ಇದು ಇಲ್ಲಿರಲಿ, ಬಂದಿದೆ. ಇದನ್ನ ಸ್ವಲ್ಪ ಸೈಡಿಗೂ ಕೂಡ ಇಟ್ಕೋಬಹುದು, ಹಾಗೇನಿಲ್ಲ. ಇಲ್ಲಿ ನಮ್ಮ ಫೋಟೋ ಎಡಿಟ್ ಮಾಡಬೇಕಾಗಿದೆಯಲ್ಲ, ಹಾಗಾಗಿರೋದ್ರಿಂದ ಇಲ್ಲ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಅಂತೇಳಿ ಒಂದೇ ಲೈನ್ ಒಳಗೆ ಬೇಕಾಗಿತ್ತು ಅಂದ್ರೂ ಕೂಡ ನೀವು ಒಂದೇ ಲೈನ್ ಒಳಗಡೆ ಆ್ಯಡ್ ಮಾಡ್ಬೋದು. ನಿಮ್ಮ ಕುಟುಂಬದವರಿಗೂ ಅಂತ ಇದೆಯಲ್ಲ, ಅದು ಕೆಳಗಡೆನೂ ಕೂಡ ಬರಿಬೋದು ಅಥವಾ ಇಲ್ಲಿನೂ ಕೂಡ ಬರಿಬೋದು. ಓಕೆ, ನೀಟ್ನೆಸ್ ಕಾಣಿಸ್ಬೇಕು. ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ಇದೆ. ಇಷ್ಟಿಟ್ಕೊಳ್ಳೋಣ. ನಿಮಗೂ ಹಾಗೂ ನಿಮ್ಮ ಕುಟುಂಬದವರಿಗೂ ಫಸ್ಟ್ ಬರಬೇಕಿದು. ಇದನ್ನೇ ಕೆಳಗೆ ತಗೊಳ್ಳೋಣ. ಇದನ್ನೇ ಲೇಯರ್ ಸೆಲೆಕ್ಷನ್ ಮಾಡ್ಕೊಂಡು ಮೇಲ್ಗಡೆ ತಗೊಳ್ಳೋಣ. ಇದು ಇನ್ನೂ ಸ್ವಲ್ಪ ದೊಡ್ಡದಾಗಬೇಕು. ಕಂಟ್ರೋಲ್ ಟಿ ಮಾಡ್ಕೊಂಡು ಸ್ವಲ್ಪ ಎಂಟರ್ ದೊಡ್ಡದು ಮಾಡ್ಕೋಬೇಕು. ಅದಾದ್ಮೇಲೆ ಇದನ್ನ ಇಲ್ಲಿ ತಂದಿಟ್ಬಿಡೋಣ. ಬಂದಿದೆಯಾ? ಇವಾಗ ಬಂತು. ಇಲ್ಲೊಂದು ಫೋಟೋ ಆ್ಯಡ್ ಮಾಡಬೇಕಾಗಿದೆ, ನಮ್ದೇ ಆದಂಥ ಒಂದು ಫೋಟೋ ಹಾಕಬೇಕಾಗಿದೆ ಅಂತ ನಾವೇನು ಮಾಡ್ಬೋದು, ವಾಪಸ್ ಮಿನಿಮೈಸ್ ಮಾಡ್ಕೊಂಡು ಇಲ್ಲಿ ನನ್ನ ಕಡೆ ಒಂದು ಫ್ರೆಂಡ್ಸ್ ಫೋಟೋ ಇದೆ, ಅದೇ ಫೋಟೋಸನ್ನು ನಾನು ತಗೋತಾ ಇದ್ದೀನಿ. ಇದನ್ನ ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡ್ಕೊಳ್ಳೋಣ. ಇಮೇಜ್ ಮೇಲೆ ಬತ್ತು. ಇದನ್ನು ಕೂಡ PNG ಫೈಲ್ ಅಂದ್ರೆ ಹಿಂದ್ಗಡೆ ಬ್ಯಾಕ್ಗ್ರೌಂಡ್ ಆಲ್ರೆಡಿ ನಾವು ಡಿಲೀಟ್ ಮಾಡಿದೀವಿ, ಹಾಗಿರೋದ್ರಿಂದ ಅದು ಈಸಿಯಾಗಿ ಬರುತ್ತೆ. ಮೂವ್ ಮಾಡ್ಬೇಕು. ಇದನ್ನ ಈ ತರ ಇಟ್ಕೊಂಡ್ಬಿಟ್ಟು ಇದನ್ನೇ ಸ್ವಲ್ಪ ದೊಡ್ಡದು ಮಾಡಬೇಕಾಗಿತ್ತು ಅಂದ್ರೆ ಕೂಡ ದೊಡ್ಡದು ಮಾಡ್ಬೋದು. ಇನ್ನು ಸ್ವಲ್ಪ ಸಣ್ಣ ತಗೋಬೇಕಾಗಿತ್ತು ಅಂದ್ರೆ ಸಣ್ಣದು ಕೂಡ ತಗೋಬಹುದು. ನೋಡಿ, ಈ ತರ ನಾವೇನ್ ಮಾಡ್ಬೋದು, ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಅನ್ನೋದಿದೆಯಲ್ಲ, ಇದನ್ನು ಸ್ವಲ್ಪ ಮುಂದಕ್ಕೆ ತಗೊಳ್ಳೋಣ. ಆಗ್ಲೇ ಹೇಳಿದ್ದೆ ನಾನು, ಸ್ವಲ್ಪ ಇದನ್ನ ಎಡಿಟ್ ಮಾಡಬೇಕು. ಗೌರಿ ಗಣೇಶ ಅಂತೇಳಿ ಅಲ್ಲೇ ಸಪ್ರೇಟ್ ಆಗಿ ಇಡೋಣ ಅಂತೇಳಿ. ಓಕೆ, ಈ ತರ ಇಟ್ಕೊಳ್ಳೋಣ. ಗೌರಿ ಗಣೇಶ ಅನ್ನೋದಿದೆಯಲ್ಲ, ಇದನ್ನ ಇಲ್ಲಿಂದ ಇರಲಿ. ಕಂಟ್ರೋಲ್ ಟಿ ಸ್ವಲ್ಪ ದೊಡ್ಡದು ಮಾಡೋಣ. ಓಕೆ, ಇಷ್ಟು ಇಟ್ಕೊಂಡು ಆಮೇಲೆ ಆರ್ಥಿಕ ಶುಭಾಶಯಗಳು ಇದೆಯಲ್ಲ, ಇಲ್ಲಿಂದ ಅದನ್ನ ಕಂಟ್ರೋಲ್ ಟಿ ಮಾಡ್ಕೊಂಡು ದೊಡ್ಡದು ಮಾಡ್ಕೊಳ್ಳೋಣ. ಮಾಡ್ಕೋಬಹುದು, ಅದೇನು ಇದು ಇಲ್ಲ. ಈ ತರ ಇಟ್ಕೊಂಡ್ಬಿಡ್ಬೋದು. ಅಥವಾ ಸಪೋಸ್ ಫೋಟೋ ಇನ್ನೂ ಸ್ವಲ್ಪ ದೊಡ್ಡದು ಬೇಕಾಗಿತ್ತು ಅಂದ್ರೆ ಇದೇ ಫೋಟೋನ ಸೆಲೆಕ್ಷನ್ ಮಾಡ್ಕೊಂಡು ಈ ತರ ದೊಡ್ಡದು ಕೂಡ ಮಾಡ್ಬೋದು. ಆಗಿದೆ. ನೆಕ್ಸ್ಟ್ ಇದನ್ನೇ ಆರ್ಥಿಕ ಶುಭಾಶಯಗಳು ಅನ್ನೋದು ಇಲ್ಲಿರಲಿ. ಇನ್ನು ಸ್ವಲ್ಪ ಗಣೇಶ ಚತುರ್ಥಿಯ ಶುಭಾಶಯಗಳು, ಗಣೇಶ ಅನ್ನೋದು ಮತ್ತೆ ಈ ತರ ಸರಿಸ್ಕೊಳ್ಳೋಣ. ಓಕೆ, ಈ ತರ ರೆಡಿ ಆಗಿದೆ. ನೆಕ್ಸ್ಟ್ ಕೆಳಗಡೆ ಒಂದು ಪಟ್ಟಿ ಹಾಕೊಂಡು ಅವ್ರ ಹೆಸರು ಕೂಡ ಆಡ್ ಮಾಡ್ಬಿಡ್ಬೋದು. ಈ ತರ ಒಂದು ಬಾಕ್ಸ್ ಅನ್ನ ತಗೊಳ್ಳೋಣ. ಇಲ್ಲಿಂದ ಬಾಕ್ಸ್ ತಗೋತಿದ್ದಾನೆ. ನ್ಯೂ ಲೇಯರ್ ತಗೊಂಡು ಏನ್ ಮಾಡೋದು, ಅದರಲ್ಲಿ ಒಂದು ಕಲರ್ನ ಫಿಲ್ ಮಾಡ್ಕೊಳ್ಳೋಣ. ಯಾವ್ದಾದ್ರು ಒಂದು ನೀಲಿ ಕಲರ್ನ ತಗೊಂಡು ನಾನು ಬಕೆಟ್ ತಗೊಂಡು ಫಿಲ್ ಮಾಡ್ಕೊತಾ ಇದ್ದೀನಿ. ಕಂಟ್ರೋಲ್ ಡಿ.
ಇದೇ ಫೋಟೋ ಮೇಲೆ ಅವ್ರ ಹೆಸರು ಏನಾದರೂ ಬರಿಬೇಕಾಗಿತ್ತು ಅಂದ್ರೂ ಕೂಡ ನೀವು ಬರಿಬೋದು. ನಿಮ್ಗೆ ಯಾವ ಹೆಸರು ಇಷ್ಟನೋ ಆ ಹೆಸರನ್ನ ಕೂಡ ನೀವು ಟೈಪ್ ಮಾಡ್ಬೋದು. ಸಪೋಸ್ ಬರಿಬೇಕಾಗಿದೆ ಅಂದ್ರೆ ಆಲ್ರೆಡಿ ಬರ್ದಿದ್ದಿತ್ತು ಅಂದ್ರೆ ಬರೀರಿ, ಅಥವಾ ಇಷ್ಟೇ ನನಗೆ ಇಡಬೇಕಾಗಿದೆ ಅಂದ್ರೆ ಅಷ್ಟೇ ಕೂಡ ಇಟ್ಕೊಂಡ್ಬಿಡ್ಬೋದು. ಇದರದ್ದು ಈ ಕಲರ್ ಹಿಂದ್ಗಡೆ ಒಂದು ಬ್ಯಾಕ್ಗ್ರೌಂಡ್ ಕಲರ್ ಕೊಡಬೇಕಲ್ಲ, ಅವಾಗ ಏನು ಮಾಡೋದು, ಮತ್ತೆ ನ್ಯೂ ಲೇಯರ್ ತಗೊಂಡು ನಾವು ಬಕೆಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಗ್ರೇಡಿಯಂಟ್ ಅನ್ನೋದು ಸಿಗುತ್ತೆ. ಇಲ್ಲಿಂದ ಸೀದಾ ಮೇಲಿಂದ ಒಂದೇ ಕೆಳಗಡೆ ಒಂದು ಲೈನ್ ನೋಡಿರಿ, ಈ ತರ ಒಂದು ಕಲರ್ ಬಂದ್ಬಿಡ್ತದೆ. ಇದನ್ನ ಎಲ್ಲರಿಗಿಂತ ಕೆಳಗಡೆ ತಗೊಂಡೋಗಿ ಇಟ್ಬಿಡೋಣ. ಎಲ್ಲರಿಗಿಂತ ಕೆಳಗೆ ತಗೊಂಡು ಹೋಗ್ಬೇಕು. ಲೇಯರ್ಸ್ ಈ ತರ ಕಾಣಿಸ್ಲಿಕ್ಕೆ ಶುರು ಆಗುತ್ತೆ. ಇವಾಗ ನೀವು ಕಲರ್ನ ಚೇಂಜ್ ಮಾಡ್ಬೋದು. ನಿಮ್ಗೆ ಯಾವ ತರ ಬೇಕು ಆ ತರ ಕಲರ್ ಕಂಟ್ರೋಲ್ ಯು ಮಾಡಿಕೊಂಡು, ಇಲ್ಲ ಎಲ್ಲಿ ಇಮೇಜ್ ಅಡ್ಜಸ್ಟ್ಮೆಂಟ್ ಫುಲ್ ಸ್ಯಾಚುರೇಷನ್ ಅಂತ ಸಿಗುತ್ತೆ. ಇಲ್ಲಿಂದ ನೀವೇನು ಮಾಡ್ಬೋದು, ಕಲರ್ಸ್ ಅನ್ನ ಚೇಂಜಸ್ ಕೂಡ ಮಾಡ್ಬೋದು. ನಿಮ್ಗೆ ಯಾವ ತರ ಬೇಕು ಆ ತರ ಬದಲಾವಣೆ ಮಾಡ್ಕೊಂಡ್ಬಿಡ್ಬೋದು. ಕಲರ್ಸ್ ಗೊತ್ತಾಗ್ತಿದೆಯಾ? ಈ ತರ ಕಲರ್ಸ್ ಬೇಕಾಗಿಲ್ಲ ರೀ ಸರ್, ನನಗೆ ಬೇರೆ ಕಲರ್ ಬೇಕು ಅಂದ್ರೆ ಇದನ್ನ ಡಿಲೀಟ್ ಮಾಡ್ಕೊಳ್ಳೋಣ. ಯಾವುದು ವಾಪಸ್ ಇದನ್ನ ಕ್ಲೋಸ್ ಮಾಡ್ಕೊಂಡು ಇದನ್ನ ಈ ಲೇಯರ್ ಡಿಲೀಟ್ ಮಾಡ್ಕೊಂಡು ಇನ್ನೊಂದು ಸರ್ತಿ ಕಲರ್ ಅಪ್ಲೈ ಮಾಡೋಣ. ನ್ಯೂ ಲೇಯರ್ ಮಾಡ್ತಿದ್ದಾನೆ. ಗ್ರೇಡಿಯಂಟ್ ತಗೊಂಡು ಇಲ್ಲಿ 2-3 ಕಲರ್ ಇದೆ, 2-3 ಸಾಕು, ನನಗೆ ಬರೀ 2 ಬೇಕಾಗಿದೆ. ಅದನ್ನೇ ತಗೊಂಡು ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡ್ಕೊಳ್ಳೋಣ. ನೋಡಿ ಇಷ್ಟೇ ಕಲರ್ ಬಂತು. ಇದನ್ನ ಈ ತರ ಇಟ್ಕೋಬಹುದು. ಮತ್ತೆ ಇದನ್ನೇ ಕಂಟ್ರೋಲ್ ಯು ಮಾಡ್ತಿದ್ದಾಗನೇ ಕಲರ್ನ ಚೇಂಜ್ ಮಾಡ್ಬೋದು. ನಿಮ್ಗೆ ಯಾವ ಕಲರ್ ಬೇಕೋ, ನಿಮ್ಗೆ ಇಷ್ಟವಾದ ಕಲರ್ ನೀವೇನು ಮಾಡ್ಬೋದು, ಇಲ್ಲಿ ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡ್ಕೊಂಡ್ಬಿಡ್ಬೋದು, ಸರಿಸ್ಬೋದು. ಏನು ತುಂಬ ಸರಳವಾಗಿದೆ, ಅದೇನು ಡಿಫಿಕಲ್ಟ್ ಇಲ್ಲ. ವಾಪಸ್ ಫೋಟೋಶಾಪ್ ಮೇಲೆ ಬನ್ನಿ, ಅದೇ ಟೂಲ್ಸ್ ಬಂದ್ಬಿಡುತ್ತೆ. ಈ ಥರ ನಾವೇನು ಮಾಡ್ಬೋದು, ಚೇಂಜಸ್ ಕೂಡ ಮಾಡ್ಬೋದು. ಇರಲಿ, ಈ ಥರ ಇರಲಿ. ಓಕೆ, ಇದನ್ನೇ ಓಕೆ ಮಾಡ್ಕೊಳ್ಳೋಣ. ವಾಪಸ್ ಅಂದ್ರೆ ಇದು ಹೈಡ್ ಆಗಿತ್ತು ಅಂದ್ರೆ ಓಪನ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಅಕ್ಷರ ಕಲರ್ ಚೇಂಜ್ ಮಾಡಬೇಕಾಗಿದೆ. ಅವಾಗ ಏನು ಮಾಡ್ಕೋಬಹುದು, ಇವೆಲ್ಲ ಲೈಟ್ ಆಗಿ ಕಾಣಿಸ್ಬೇಕಲ್ಲ, ಅವಾಗ ಏನು ಮಾಡ್ಕೋತೀನಿ, ನಾರ್ಮಲ್ ಒಳಗೆ ಹೋಗಿ ಇದೇ ಲೇಯರ್ನ ಸೆಲೆಕ್ಷನ್ ಮಾಡ್ಕೊಂಡು ನಾರ್ಮಲ್ ಒಳಗೆ ಹೋಗಿ ಏನು ಮಾಡೋಣ, ಈ ಥರ ಚೇಂಜಸ್ ಮಾಡ್ಕೋಬೇಕು. ಓಕೆ, ಅಂದ್ರೆ ಲೈಟ್ ಆಗಿ ಕಾಣಿಸುತ್ತೆ ಅಲ್ಲಿ. ಈ ತರ ನಾವೇನು ಮಾಡ್ಬೋದು, ಇಲ್ಲಿಂದ ಲೈಟ್ ಆಗಿ ನೋಡ್ಬೋದು. ಕಾಣಿಸ್ತಾ ಇದೆಯಾ? ಈ ಕಡೆ ಡಾರ್ಕ್ ಆಯಿತು, ಈ ಕಡೆ ರೆಡ್ ಆಗಿದೆ. ಇರಲಿ, ಏನು ಪರವಾಗಿಲ್ಲ, ಎರಡು ಕಡೆ ಇರಲಿ. ನೆಕ್ಸ್ಟ್ ಇದೇ ಫೋಟೋನ ಇಲ್ಲಿ ಇಟ್ಕೊಳ್ಳೋಣ. ನೆಕ್ಸ್ಟ್ ಗಣೇಶ್ ಫೋಟೋ ಅಂದ್ರೆ ಕರೆಕ್ಟ್ ಆಗಿದೆ. ಇಲ್ಲಿ ಅಕ್ಷರ ಕಲರ್ ಚೇಂಜ್ ಮಾಡಬೇಕಾಗಿದೆ ಅಂದ್ರೆ ಇದ್ರ ಹಿಂದ್ಗಡೆ ಕಲರ್ ಯಾವುದು ಇದೇ ಲೇಯರ್ ಸೆಲೆಕ್ಷನ್ ಮಾಡ್ಕೊ, ಇದ್ರ ಮೇಲೆ ಹೋಗಿ ರೈಟ್ ಕ್ಲಿಕ್ ಮಾಡ್ಕೊಂಡು ಕ್ಯಾರೆಕ್ಟರ್ಸ್ ಅನ್ನೋದು ಸಿಗುತ್ತೆ. ಇದ್ರೊಳಗೆ ಹೋಗಿ ಏನು ಮಾಡೋದು, ನಾವು ಈ ತರ ಅಕ್ಷರಗಳ ಕಲರ್ ಕೂಡ ಚೇಂಜ್ ಮಾಡ್ಬೋದು. ಓಕೆ, ಬಂದಿದೆ. ನೆಕ್ಸ್ಟ್ ಗಣೇಶ್ ಚತುರ್ಥಿ ಅನ್ನೋದು ಸೆಲೆಕ್ಷನ್ ಮಾಡ್ಕೊಡ್ರಿ. ಕೇಸರಿ ಕಲರ್ ಇದೆ, ಇರಲಿ. ನೆಕ್ಸ್ಟ್ ಆರ್ಥಿಕ ಶುಭಾಶಯಗಳು ಇದೆಯಲ್ಲ, ಅದನ್ನು ಚೇಂಜ್ ಮಾಡ್ಕೊಳ್ಳೋಣ. ಬೇರೆ ಬೇರೆ ಕಲರ್ಸ್ ಒಳಗಡೆ ಎಡಿಟ್ ಮಾಡ್ಕೊಳ್ಳೋಣ. ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ ಒಳಗಡೆ ನೀವೇನು ಮಾಡ್ಬೋದು, ಎಡಿಟ್ ಅನ್ನು ಕೂಡ ಮಾಡ್ಬೋದು. ಓಕೆ, ಇಷ್ಟರಲ್ಲಿ ನೆಕ್ಸ್ಟ್ ಅದಾದ್ಮೇಲೆ ಇದಕ್ಕೆ ಬೆಲೆ ಸ್ಟ್ರೋಕ್ ಕೊಡಬೇಕಾಗಿದೆ ಅಂದ್ರೂ ಕೂಡ ನಾವೇನು ಮಾಡ್ಬೋದು, ಇದನ್ನೇ ಸೆಲೆಕ್ಷನ್ ಮಾಡಿಕೊಂಡು ಎಫ್ ಅನ್ನೋ ಬಟನ್ ಇರುತ್ತೆ, ಅದ್ರ ಮೇಲೆ ಹೋಗ್ಬಿಟ್ಟು ಏನು ಮಾಡೋದು, ಇಲ್ಲಿಂದ ಸ್ಟ್ರೋಕ್ ಅನ್ನೋದು ಅಪ್ಲೈ ಕೂಡ ಮಾಡ್ಬೋದು. ವೈಟ್ ಒಳಗೆ ಬರ್ತಾ ಇದೆ, ಅದನ್ನೇ ಸ್ವಲ್ಪ ಇನ್ಕ್ರೀಸ್ ಮಾಡ್ಕೊಳ್ಳೋಣ. ಓಕೆ, ಬಟ್ 9 ಇದೆ, ಸ್ವಲ್ಪ 6 ಇಟ್ಕೊಳ್ಳೋಣ, ಜಾಸ್ತಿ ಬೇಡ. ನೆಕ್ಸ್ಟ್ ಗೌರಿ ಗಣೇಶ ಹಬ್ಬದ ನೆಕ್ಸ್ಟ್ ಇದಕ್ಕೂ ಕೂಡ ಸೆಲೆಕ್ಷನ್ ಅದೇ ಲೇಯರ್ ಮೇಲೆ ಹೋಗ್ಬೇಕು. ಇಲ್ಲಿ ಅದೇ ಲೇಯರ್ ಮೇಲೆ ಹೋಗಿ ಇಲ್ಲಿ ಎಫ್ ಅನ್ನೋ ಬಟನ್ ಕಾಣಿಸ್ತದೆ, ಸ್ಟ್ರೋಕ್ ಅನ್ನೋದು ಸಿಗ್ತದೆ. ಇಲ್ಲಿ ಹೋಗಿ ವೈಟ್ ಕಲರ್ ತಗೊಂಡು ಓಕೆ ಮಾಡ್ಕೊಂಡು ಏನು ಮಾಡ್ಬೋದು, ಅದರ ಸೈಜ್ ಕೂಡ ನೀವು ಜಾಸ್ತಿ ಮಾಡ್ಬೋದು. ನೋಡಿ, ಓಕೆ. ನೆಕ್ಸ್ಟ್ ಕೆಳಗಡೆದು ಕೂಡ ಸೆಲೆಕ್ಷನ್ ಇದೆ, ಸೇಮ್ ಟು ಸೇಮ್ ಸೆಲೆಕ್ಷನ್ ಮಾಡೋದ. ಅವೇ ಲೇಯರ್ನ ಸೆಲೆಕ್ಷನ್ ಮಾಡ್ಕೊಂಡು ನಾವೇನು ಮಾಡ್ಬೋದು, ಈ ಥರ ಅಕ್ಷರಗಳ ವಿನ್ಯಾಸ ಸ್ಟ್ರೋಕ್ ಕೂಡ ನಾವೇನು ಮಾಡ್ಬೋದು, ಇಲ್ಲಿ ಕೊಡ್ಬೋದು. ಗೊತ್ತಾಗ್ತಿದೆ? ಈ ತರ ಅವ್ರ ಹೆಸರು ಕೂಡ ಬರಿಬೋದು. ಮತ್ತೆ ಇದೇ ಗಣೇಶನ್ನ ಇನ್ನೊಂದು ಫೋಟೋ ಡುಪ್ಲಿಕೇಟ್ ಮಾಡಬೇಕಾಗಿದೆ ಅಂದ್ರೆ ಕಂಟ್ರೋಲ್ ಜೆ ಮಾಡ್ಕೊಂಡು ಈ ತರ ಸೈಡ್ ಇಟ್ಕೊಂಡು ಸ್ವಲ್ಪ ದೊಡ್ಡ ಮಾಡಬೇಕಾಗಿದೆ ಅಂದ್ರೆ ಕಂಟ್ರೋಲ್ ಟಿ ಮಾಡಿ ಇದನ್ನೇ ಸ್ವಲ್ಪ ದೊಡ್ಡ ಮಾಡ್ಕೊಳ್ಳೋಣ. ಅಂದ್ರೆ ಬ್ಯಾಕ್ಗ್ರೌಂಡ್ ಹಿಂದೆ ಬರಬೇಕಾಗಿದೆ ನನಗೆ ಗಣೇಶನ್ ಫೋಟೋ ಅಂದ್ರೂ ಕೂಡ ದೊಡ್ಡ ಮಾಡ್ಕೊಂಡು ನೀವೇನು ಮಾಡ್ಬೋದು, ಇಲ್ಲಿ ಎಡಿಟ್ ಕೂಡ ಮಾಡ್ಬೋದು. ಇದೇ ಫೋಟೋನ ಎಲ್ಲರಿಗಿಂತ ಕೆಳಗಡೆ ತಗೊಂಡೋಗೋಣ, ಎಲ್ಲಿ ಪೇಜ್ ಮೇಲೆ. ಇದನ್ನೇ ನಾರ್ಮಲ್ ಒಳಗೆ ಹೋಗ್ಬಿಟ್ಟು ಏನು ಮಾಡೋದು, ಇಲ್ಲಿಂದ ನಾರ್ಮಲ್ ಒಳಗೆ ಹೋಗಿ ಚೇಂಜ್ ಮಾಡ್ಬೋದು. ನೋಡಿ, ಈ ಥರ ನಾವೇನು ಮಾಡ್ಬೋದು, ಇಲ್ಲಿಂದ ಚೇಂಜ್ ಮಾಡ್ಬೋದು. ನೋಡಿ, ಈ ಥರ ಏನು ಆಗ್ತಾ ಇರತ್ತೆ. ಬ್ಯಾಕ್ಗ್ರೌಂಡ್ ಹಿಂದ್ಗಡೆನೂ ಕೂಡ ಒಂದು ಇಮೇಜ್ ಬಂದಿದೆ, ಅದನ್ನು ಕೂಡ ನಾನು ಚೇಂಜ್ ಮಾಡ್ತಾ ಇದ್ದೀನಿ. ಅದೇ ಲೈಟಾಗಿ ಸ್ವಲ್ಪ ಲೈಟಾಗಿ ಕಾಣಿಸ್ಬೇಕಂದ್ರೆ ಒಪಾಸಿಟೀಸು ಕೂಡ ಸ್ವಲ್ಪ ಕಡಿಮೆನೂ ಕೂಡ ನೀವು ಮಾಡ್ಕೋಬೋದು. ಕಾಣಿಸ್ತಾ ಇದೆಯಾ? ಈ ಥರ ನಾವೇನು ಮಾಡ್ಬೋದು, ಸ್ವಲ್ಪ ಈ ಕಡೆ ಸೈಡ್ ತಗೋರಿ, ಇಲ್ಲೇನು ಕೂಡ ಕಾಣಿಸುತ್ತೆ, ಇದನ್ನು ಕೂಡ ಸೈಡಿಗೆ ಇಟ್ಕೋಬೋದು. ಇಷ್ಟು ಕೂಡ ಕಾಣಿಸ್ತಾ ಇರತ್ತೆ. ಈ ಥರನೂ ಕೂಡ ನಾವೇನು ಮಾಡ್ಬೋದು, ಎಡಿಟ್ ಕೂಡ ಮಾಡ್ಬೋದು. ತುಂಬ ಸರಳವಾಗಿರ್ತಕ್ಕಂಥ ವಿಧಾನವಿದೆ. ಗೊತ್ತಾಗ್ತಿದೆಯಾ? ಈ ಥರ ನಾವು ಕೂಡ ಬ್ಯಾನರ್ಸನ್ನು ರೆಡಿ ಮಾಡ್ಬೋದು. ಮನೆಯಲ್ಲೇ ಕೂತ್ಕೊಂಡು ಪ್ರತಿಯೊಂದು ಬ್ಯಾನರ್ಸ್ಗಳನ್ನು ನಾವು ಏನು ಮಾಡ್ಬೋದು, ಇಲ್ಲೇ ಕೂತ್ಕೊಂಡೆ ಕಂಪ್ಯೂಟರ್ ಒಳಗಾಗಿರ್ಬೋದು ಅಥವಾ ಲ್ಯಾಪ್ಟಾಪ್ ಒಳಗಾಗಿರ್ಬೋದು, ಈ ಥರ ರೆಡಿ ಮಾಡ್ಬೋದು. ಇದನ್ನೇ ಸೇವ್ ಮಾಡಬೇಕಾಗಿತ್ತು ಅಂದರೆ ಫೈಲ್ ಒಳಗೆ ಹೋಗಿ ಇಲ್ಲಿಂದ ಸೇವ್ ಆಸ್ ಅನ್ನೋದು ಬರುತ್ತೆ. ಅದನ್ನೇ PSD ಇರೋದನ್ನೇ ನಾನು JPG ತಗೊಂಡು ಇದನ್ನ ಹೆಸರು ಯಾವುದಾದ್ರೂ ಹೆಸರು ಕೊಟ್ಕೊಂಡ್ಬಿಟ್ಟು ಇದನ್ನ ಡೆಸ್ಕ್ಟಾಪ್ ಮೇಲೆ ಸೇವ್ ಮಾಡ್ತಾ ಇದ್ದೀನಿ.
ಇದನ್ನೇ ಓಕೆ ಮಾಡ್ಕೋತಾ ಇದ್ದೀನಿ. ಸೇವ್ ಆಗಿರುತ್ತೆ. ಇದನ್ನ ಕ್ಲೋಸ್ ಮಾಡ್ಕೋಬಹುದು. ಕ್ಲೋಸ್ ಮಾಡ್ತಿದ್ದ ನೋಡಬಹುದು ನಾವು ಎಡಿಟ್ ಮಾಡಿರ್ತಕ್ಕಂಥ ಇಮೇಜ್ ಯಾವ ತರ ರೆಡಿ ಆಗಿದೆ ಅನ್ನೋದು ಕೂಡ ಗೊತ್ತಾಗ್ಬಿಡುತ್ತೆ. ಇಲ್ಲಿ ನೋಡಬಹುದು ಈ ತರ ನಾನು ಏನ್ ಮಾಡಿದ್ದೀನಿ, ಒಂದು ಬ್ಯಾಕ್ ಗ್ರೌಂಡ್ ಡಿಸೈನ್ ಮಾಡ್ಕೊಂಡು ಒಂದು ಗೌರಿ ಗಣೇಶ್ ಹಬ್ಬದ ಆರ್ಥಿಕ ಶುಭಾಶಯಗಳು ಅಂತ ಒಂದು ಪೋಸ್ಟರ್ ಮಾಡಿದ್ದೀನಿ. ಇದೇ ರೀತಿಯಾಗಿ ನೀವು ಪ್ರತಿಯೊಂದು ಕೂಡ ಪೋಸ್ಟರ್ಸ್ ಅನ್ನ ರೆಡಿ ಮಾಡಬಹುದು. ಹಬ್ಬ ಹರಿದಿನಗಳ ಪೋಸ್ಟರ್ಸ್ ಆಗಿರ್ಬೋದು, ಯಾರಾದ್ರೂ ಮತ್ತೆ ವಿಶಸ್ ಮಾಡಬೇಕಾಗಿತ್ತು ಅಂದ್ರೆ ಇದೇ ತರ ಪೋಸ್ಟರ್ಸ್ ಗಳನ್ನ ನಾವು ಈಸಿಯಾಗಿ ಫೋಟೋಶಾಪ್ ಒಳಗಡೆ ಮಾಡಬಹುದು. ಈ ತರ ಹಲವಾರು ವಿಡಿಯೋಸ್ ಗಳನ್ನ ಮಾಡಿ ನಿಮ್ಮ ಮುಂದೆ ತರ್ತಾ ಇರ್ತೀನಿ. ದಯವಿಟ್ಟು ನಾನು ವಿಡಿಯೋ ನೋಡಿದ ಕೂಡಲೇ ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಬಾಜು ಒಂದು ಬೆಲ್ ಐಕಾನ್ ಗಂಟೆ ಕಾಣಿಸುತ್ತೆ, ಅದಕ್ಕೂ ಕ್ಲಿಕ್ ಮಾಡ್ಕೊಂಡಿದ್ರಪ್ಪ ಅಂದ್ರೆ ನಾನು ಮಾಡೋದು ಪ್ರತಿಯೊಂದು ವಿಡಿಯೋಸ್ ಗಳ ಮಾಹಿತಿ ನಿಮ್ ಫೋನ್ ಮೇಲೆ ಬರ್ತಾನೆ ಇರುತ್ತೆ. ನೀವು ಫ್ರೀ ಇದ್ದಾಗ ಫ್ರೀ ಆಗಿ ನೋಡಿ ಕಲಿಬಹುದು. ಮತ್ತೆ ಸಿಗೋಣ ಬೇರೆ ವಿಡಿಯೋದೊಂದಿಗೆ. ನಮಸ್ಕಾರ.